ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಅವತ್ತಿನ ರೌಲತ್ ಕಾಯ್ದೆ ಇವತ್ತು ದೇಶದ್ರೋಹಿ ಕಾನೂನು ಮತ್ತು ಏನು GSTಯನ್ನು ಹೇಗೆ ಜನರ ಮೇಲೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಅವತ್ತು ಏನು ರೌಲತ್ ಕಾಯ್ದೆ 1919 ಏಪ್ರಿಲ್ 13ರಲ್ಲಿ ಅವತ್ತು ಬೈಶಾಖಿ ಹಬ್ಬ ಇರುತ್ತೆ ಪಂಜಾಬ್ನಲ್ಲಿ. ಅವತ್ತು ಏನು ಎಲ್ಲ ಜನ ಒಟ್ಟಿಗೆ ಸೇರಿರ್ತಾರೆ ಈ ಕಾಯ್ದೆಯನ್ನು ವಿರೋಧಿಸಿ ಅವರ ಮೇಲೆ ಅವರ ಪೊಲೀಸರ ಹತ್ರ ಇದ್ದಂತಹ ಗುಂಡುಗಳೆಲ್ಲ ಖಾಲಿ ಆಗೋವರೆಗೂ ಹೊಡಿತಾರೆ. ಆ ರೀತಿ ಜನರನ್ನ ಅತ್ಯಾಚಾರ ಮಾಡ್ತಾರೆ, ಜನರನ್ನ ಕೊಲೆ ಮಾಡ್ತಾರೆ. ಆದರೆ ಅದನ್ನು ನೋಡಿ ಈ ಹತ್ಯಾಕಾಂಡದಿಂದ ಅವ್ರನ್ನ ವಾಪಸ್ ಕರೆಸ್ಕೊಳ್ತಾರೆ. ಆದರೆ ಅಧಿಕಾರಿ ಅದಕ್ಕೆ ತನ್ನ ವಿಷಾದವನ್ನು ವ್ಯಕ್ತಪಡಿಸಿಲ್ಲ. ಇವತ್ತು ಅಂಥದ್ದೇ ಕಾನೂನು ಇದೆ ನಮ್ಮ ದೇಶದಲ್ಲಿ. ಏನಂದರೆ ಅದು ದೇಶದ್ರೋಹಿ. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ದೇಶದ್ರೋಹದ ಕೇಸಲ್ಲಿ ಒಳಗಾಕ್ಬಿಡೋದು. ಅಥವಾ ಈಗ 2021ರಿಂದ ಇವತ್ತುವರೆಗೂ ಏನೋ ಬೀದಿ ವ್ಯಾಪಾರಿಗಳು ವಹಿವಾಟು ನಡೆಸಿದಾರಲ್ಲ, ಅದ್ರ ಮೇಲೆ 30 ಲಕ್ಷ 40 ಲಕ್ಷ GST ಕಟ್ಟಿ ಅಂತ ಹೇಳ್ತಿದಾರಲ್ಲ, ಇದು ಶುದ್ಧ ಮೋಸ. ಏನಂದರೆ ಇವ್ರ ಹತ್ರ ಟ್ರಾನ್ಸಾಕ್ಷನ್ ಮಾಡಿಸಿದವ್ರು ಯಾರು? ರಾಜಕಾರಣಿಗಳು. ಯಾರು ಸರ್ಕಾರಕ್ಕೆ ಲೆಕ್ಕ ಕೊಡದಿರೋಂಥ ಲೆಕ್ಕ ಇಟ್ಟಿರೋವಂಥವ್ರು ಇವರ ಅಕೌಂಟ್ ಮೂಲಕ ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡ್ರು, ಅವ್ರಿಗೊಂದಷ್ಟು ಕಮಿಷನ್ ಕೊಟ್ಟರು, ಅವರು ಕೈ ತೊಳ್ಕೊಂಡ್ರು, ಅವ್ರು ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡಿಕೊಂಡ್ರು. ಆದರೆ ಆ ಟ್ರಾನ್ಸಾಕ್ಷನ್ ಮಾಡಿಕೊಟ್ಟ ಈ ಅಮಾಯಕ ಬಡವರು ಇವತ್ತು 30-40 ಲಕ್ಷ GST ಕಟ್ಟಬೇಕಾ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ಮೋದಿ ಬಂದಿದ್ದು ಯಾರಿಗೋಸ್ಕರ? ಸರ್ಕಾರ ಮಾಡಲಿಕ್ಕೆ. ಇವರು ಅವತ್ತಿನ ಅಧಿಕಾರಿ ಇದ್ನಲ್ಲ ಡಯರ್ ಅಂತ ಹೇಳಿ ಈ ರೌಲಟ್ ಕಾಯ್ದೆ ತರಕ್ಕೆ ಆ ರೀತಿ ಮೋದಿ ನಡ್ಕೊಳ್ತಾ ಇದ್ದಾರೆ. ಇವತ್ತು ಮೋದಿನ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಈ ರೌಲಟ್ ಕಾಯ್ದೆ ನಮ್ಮನ್ನೆಲ್ಲ ಒಂದು ಉದ್ಯಾನದಲ್ಲಿ ಹೇಗೆ ಸೇರಿಸಿ ಸಾಯಿಸಿದ್ರಲ್ಲ ಹಾಗೆ ಸಾಯಿಸುವಷ್ಟು ದೊಡ್ಡವರಾಗಿ ಬೆಳೆದ್ಬಿಡ್ತಾರೆ. ಇವತ್ತು ಈ ಬೀದಿ ವ್ಯಾಪಾರಿಗಳ ಪರ ನಿಲ್ಲಬೇಕಾಗಿರುವಂತಹ ಮಧ್ಯಮ ವರ್ಗದವರು ಅವರು ಹಣ ಕಟ್ಟಲಿ ಅಂತ ಹೇಳ್ತಾ ಇದ್ದಾರೆ. ಅವರು ಎಲ್ಲಿಂದ ಹಣ ಕಟ್ತಾರೆ ಅಂದರೆ ಈ ರೀತಿ ತಮ್ಮ ಬ್ಯಾಂಕ್ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿಬಿಟ್ಟಿದ್ದಾರೆ. ಬ್ಯಾಂಕ್ಗಳನ್ನು ಇವತ್ತು ಜನರಿಗೆ ಎಟಕದೇ ಇರೋ ಥರ ಮಾಡಿದ್ದಾರೆ. ಎಲ್ಲ ಏನು ಮಾರ್ವಾಡಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡುವಂತಹ ಕಾಯ್ದೆಗಳನ್ನು ತಂದು ಮೋದಿ ಮತ್ತು ಅಮಿತ್ ಶಾ ಇಬ್ಬರೇ ಅವರು ನಂಬರ್ 1 ನಂಬರ್ 2 ಇಬ್ಬರೇ ಅಂದರೆ ಸರ್ವಾಧಿಕಾರಿಗಳಾಗಿ ಮೆರಿತಾ ಇದ್ದಾರೆ. ಜನ ಮಾತ್ರ ಏನೂ ಆಗಿಲ್ಲ ಅನ್ನೋ ಥರ ಓಡಾಡ್ತಾ ಇದ್ದಾರೆ. ಇವರನ್ನು ಇದೇ ರೀತಿ ಬಿಟ್ಟರೆ ಪ್ರಜಾಪ್ರಭುತ್ವ ಅನ್ನೋದು ಇದೆಯಾ ಈ ದೇಶದಲ್ಲಿ? ಈ ಯಾವ ವಿಚಾರಗಳು ಸಹ ಹಳ್ಳಿಯಲ್ಲಿ, ಗ್ರಾಮೀಣ ಭಾಗದಲ್ಲಿ ಅಥವಾ ಬೆಂಗಳೂರಿನಲ್ಲೇ ಏನು ಶಾರ್ಟ್ಸ್ ನೋಡಿಕೊಂಡು ಅಥವಾ ಅವರೆಲ್ಲ ಯಾಕೆ ಬ್ಯುಸಿಯಾಗಿದ್ದಾರೆ ಅಂದರೆ ಸರ್ಕಾರದ ಟ್ಯಾಕ್ಸ್ 60% ಟ್ಯಾಕ್ಸ್ ಕಟ್ಟಬೇಕು, 40%ಅಲ್ಲಿ ಜೀವನ ಮಾಡಬೇಕು. ಇಂತಹ ಟ್ಯಾಕ್ಸಲ್ಲಿ ನಮ್ಮನ್ನು ಒಳಪಡಿಸಿ ಇವತ್ತು ದೇಶದಲ್ಲಿ ಸರ್ವಾಧಿಕಾರವನ್ನು ಮೋದಿ ಆ್ಯಂಡ್ ಟೀಮ್ ಸ್ಥಾಪಿಸಿದೆ. ಈ ಟೀಮನ್ನು ನಾವು ಎತ್ತಂಗಡಿ ಮಾಡಲಿಲ್ಲ ಅಂದರೆ ನಮಗೆ ಮತ್ತೊಂದು ಸರಿ ಸ್ವಾತಂತ್ರ್ಯ ತೆಗೆದುಕೊಳ್ಳೋಕ್ಕೆ ಇನ್ನೂ 100 ವರ್ಷ ಬೇಕಾಗ್ತದೆ. ಎಚ್ಚೆತ್ತುಕೊಳ್ಳಿ, ಎಲ್ಲರೂ ಬೀದಿಗಿಳಿರಿ, ಈ ಇಬ್ಬರನ್ನ ಕಿತ್ತೆಸೀರಿ. ನಮಸ್ಕಾರ.